ನಾನು ನಿಮ್ಮ ಮಂಡ್ಯ ಮಣ್ಣಿನ ಮಗ ಪ್ರದೀಪ. ನಾನು ಇಲ್ಲಿ ಶ್ರೀರಂಗಪಟ್ಟಣ ಗ್ರಾಮಕ್ಕೆ ಬಂದಿದ್ದೆ, ಕ್ಷೇತ್ರಕ್ಕೆ. ತುಂಬ ಅದ್ಭುತವಾದ ಒಂದು ಪ್ಲೇಸ್ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ತುಂಬ ಸಕ್ಕತ್ತಾಗೈತೆ. ಇದು ಹೊಳೆ, ಇದು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಐತೆ. ಆ ಕಡೆ ಪಕ್ಕದಲ್ಲಿ ಐತೆ, ಅದು ಕಾಣ್ತಾ ಇಲ್ಲ. ತುಂಬ ಮಂಟಪ ಸಕ್ಕತ್ತಾಗೈತೆ ನೋಡಿ. ಅದೇ ಥರ ನೋಡಿ, ಒಳ್ಳೆ ಸಕ್ಕತ್ತಾಗೈತೆ ಹೊಳೆ. ತುಂಬ ರಸ್ಸು. ಒಳಗಡೆ ಲಿಂಗ ಕೂಡ ಕಾಣ್ತೈತೆ ನೋಡಿ, ನೀರೊಳಗಡೆ ಲಿಂಗ ನೋಡಿ ಕಾಣ್ತೈತೆ. ತುಂಬ ಸಕ್ಕತ್ತಾಗಿ ಕಾಣ್ತೈತೆ ಲಿಂಗ. ಆ ಲಿಂಗ ಅರ್ಧ ಮುಚ್ಕೊಂಡೈತೆ. ಬಸವಪ್ಪನೂ ಕೂಡ ಐತೆ ಅಲ್ಲಿ ಪಕ್ಕದಲ್ಲಿ ನೋಡಿ. ಅದೇ ಥರ ಇಲ್ಲಿ ಆಲದ ಮರನೂ ಐತೆ. ತುಂಬ ಅದ್ಭುತವಾದ ಒಂದು ಪ್ಲೇಸು. ನಮ್ಮ ರೈತರು ಏನೆಲ್ಲ ಸಾಧನೆ ಮಾಡ್ಯಾರೆ ಅನ್ನೋದಕ್ಕೆ ಇದೆ ಒಂದು ಸಾಕ್ಷಿ. ನಮ್ಮ ತಾತ ಮುತ್ತಾತ ಕಾಲದಲ್ಲಿ ಎಲ್ಲರೂ ಇಲ್ಲಿಗೆ, ನಮ್ಮ ತಾತ ಮುತ್ತಾತ್ರ ಕಾಲ ರಾಜರ ಕಾಲದ್ದು ಇದು. ನಿಜಕ್ಕೂ ಒಂದು ಪವಾಡ ಒಂದು ಅಭಿವೃದ್ಧಿ ಒಳ್ಳೆ ಶ್ರೀರಂಗಪಟ್ಟಣ ಕ್ಷೇತ್ರ. ನಿಜಕ್ಕೂ ತುಂಬ ಸಖತ್ತಾಗೈತೆ. ಶ್ರೀರಂಗಪಟ್ಟಣ ತಾಲೂಕು ಇದು. ತುಂಬ ಅದ್ಭುತ ಪ್ಲೇಸ್ ಇದು ನೋಡಿ. ಇದು ಹೈವೇ, ಬೆಂಗಳೂರು ಮೈಸೂರು ಹೈವೇ, ಮಂಡ್ಯದ ಹೈವೇ ಇದು. ತುಂಬ ಸಖತ್ತಾಗೈತೆ. ಇಟ್ಟು ನಮ್ಮ ಕಲಾವಿದರು, ಚಿತ್ರ ಬಿಡಿಸುವಂಥ ಕಲಾವಿದರು ಇಲ್ಲಿಗೆ ಬನ್ನಿ ಒಂದು ಟ್ರಿಪ್ಪು. ಇದೆಲ್ಲ ನೋಡಬೇಕಾದಂಥ ಒಂದು ಪ್ಲೇಸ್. ನೀವು ಒಳ್ಳೆ ಡ್ರಾಯಿಂಗ್ ಮಾಡ್ಬೋದು. ನೀವು ನಮ್ಮ ಕಲಾವಿದರು ಮೂಲ ಗುಂಪು ಆಗ್ತಿದ್ದಾರೆ. ದಯವಿಟ್ಟು ನೀವು ಎಲ್ಲೇ ಇದ್ರೂ ಬರಬೇಕು. ಲ್ಯಾಂಡ್ಸ್ಕೇಪ್ ಮಾಡೋಕ್ಕೆ, ಇಂಥ ಜಾಗದೊಳಗೆ ಪೇಂಟಿಂಗ್ ಮಾಡೋಕ್ಕೆ. ನೋಡಿ, ನಮ್ಮ ರೈತರು ಏನೆಲ್ಲ ಒಂದು ಸಾಧನೆ ಮಾಡ್ಯಾರೆ ಅಂತ. ಈ ಕಡೆ ನೋಡಿ, ರೈತರು ಕಬ್ಬು ತೋಟ, ಕಬ್ಬು, ತೆಂಗು, ಹೂವಿನ ಗಿಡ, ಭತ್ತ, ರಾಗಿ ಎಲ್ಲನೂ ಕೂಡ ಬೆಳೆದಿದ್ದಾರೆ ನಮ್ಮ ರೈತರು. ಶ್ರೀರಂಗಪಟ್ಟಣ ಕ್ಷೇತ್ರ ಎಲ್ಲ ರೈತರಿಗೂ ನನ್ನ ಕಡೆಯಿಂದ ಒಂದು ಧನ್ಯವಾದಗಳು. ತುಂಬ ನಮ್ಮ ರೈತರು ತುಂಬ ಎಲ್ಲ ಸಾಧನೆ ಮಾಡೋದ್ರಲ್ಲಿ ಎತ್ತದ ಕೈ. ನಿಜಕ್ಕೂ ನೋಡಿ, ತುಂಬ ಒಳ್ಳೆ ರುಚಿ ಮನೆ ಅಂತ ಮಾಡ್ಕೊಂಡಿದ್ದಾರೆ. ಹೋಟ್ಲು, ಹೈವೇ ಐತೆ. ನಮ್ಮ ರೈತರು ಒಂದು ತೋಟ ಇದು. ಇದು ಕೂಡ ನಮ್ಮ ರೈತರು ತುಂಬ ಸಖತ್ತಾಗಿ ಬೆಳೆದಿದ್ದಾರೆ ಕಬ್ಬ. ಮುಂದೆ ನಮ್ಮ ರೈತರು ಏನೆಲ್ಲ ಸಾಧನೆ ಮಾಡಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಅವ್ರು ಪರಿಚಯ ಮಾಡಿಸ್ತೀನಿ. ಮುಂದೆ ಹೋಗೋಣ. ಅಲ್ಲೂ ಕೂಡ ಒಂದು ಮಧ್ಯ ಸೆಂಟ್ರಲ್ಲಿ ಹೊಳೆ ಐತೆ. ಶ್ರೀರಂಗಪಟ್ಟಣ ಮಧ್ಯ ಸೆಂಟ್ರಲ್ಲಿ ಹೊಳೆ ಐತೆ, ಅದನ್ನು ತೋರಿಸ್ತೀನಿ. ನೋಡಿ, ಇದೆ ಹೊಳೆ ನೋಡಿ. ತುಂಬ ಮಳೆಯಾಗೈತೆ. ಕೊಡಗಲ್ಲಿ ಬಾಗ್ಲು ಮಂಡಲದಲ್ಲಿ ಜೋರಾಗಿ ಹೊಳೆ ನೀರು ಬರ್ತೈತೆ. ಅಲ್ಲಿ ಕಾಣಿಸ್ತೈತಲ್ಲ ರಂಗಸ್ವಾಮಿ ಟೆಂಪಲ್, ಅದು. ಇಲ್ಲಿ ಶಿರ್ಡಿ ಸಾಯಿಬಾಬಾ. ನಿಜಕ್ಕೂ ತುಂಬ ಅದ್ಭುತವಾದ ಒಂದು ಪ್ಲೇಸ್ ಇದು. ಕಲೆಯಲ್ಲಿ ತವರೂರು. ನಿಜಕ್ಕೂ ಇಲ್ಲಿ ದೇವಾಲಯಗಳು ಹೆಚ್ಚಾಗಿ ಕಂಡು ಬರುತ್ತವೆ. ಪಟ್ನೂರು ರಂಗಸ್ವಾಮಿ, ಲಕ್ಷ್ಮೀನಾರಾಯಣ, ವೇಣುಗೋಪಾಲ, ಶ್ರೀ ಗಂಗಾಧರೇಶ್ವರ ದೇವಾಲಯ, ಅಯ್ಯಪ್ಪನ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದೇವಸ್ಥಾನ, ಷಣ್ಮುಖನ ದೇವಸ್ಥಾನ, ಗಣೇಶನ ದೇವಸ್ಥಾನ, ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಲಕ್ಷ್ಮೀದೇವಿ, ಲಕ್ಷ್ಮೀನಾರಾಯಣ ದೇವಸ್ಥಾನ. ತುಂಬ ಅದ್ಭುತವಾದ ದೇವರುಗಳು ಇಲ್ಲಿ ಒಳಗಡೆ, ಕೋಟೆ ಒಳಗಡೆ ನೆಲೆಸಿದ್ದಾವೆ ನೋಡಿ. ಅದೇ ಥರ ನೋಡಿ, ಕೋಟೆ ಇದು ಟಿಪ್ಪು ಸುಲ್ತಾನ್ ಕಾಲದ್ದು ಕೋಟೆ ಇದು ನೋಡಿ. ತುಂಬ ಸಕ್ಕತ್ತಾಗೈತೆ. ನಮ್ಮ ರೈತರು ಏನೆಲ್ಲ ಒಂದು ಸಾಧನೆ ಮಾಡೋದಕ್ಕೆ ಇದೇ ಒಂದು ಸಾಕ್ಷಿ, ಆಧಾರ. ನಿಜಕ್ಕೂ ನಮ್ಮ ರೈತರು ಇದೊಂದೇ ಅಲ್ಲ. ಮನೆ ಒಳಗಡೆ, ಕೋಟೆ ಒಳಗೆ ಹೋದರೆ 4 ಕಂಬದ ಮನೆ, ತೊಟ್ಟಿ ಮನೆಗಳು, ಕೈಯಂಚು ಮನೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ತಾರಸಿ ಮನೆಗಳು ಎಲ್ಲನೂ ಕೂಡ ಕಟ್ಟಿದ್ದಾರೆ ನಮ್ಮ ರೈತರು ನೋಡಿ. ತುಂಬ ಅದ್ಭುತವಾದ ಒಂದು ತೋಟ, ತೆಂಗಿನ ತೋಟ, ಅಡಿಕೆ ತೋಟಗಳು ನೋಡಿ. ತುಂಬ ಅದ್ಭುತವಾದ ಒಂದು ಪ್ಲೇಸು. ನಿಜಕ್ಕೂ ಇಂಥ ಪ್ಲೇಸ್ ನೋಡೋಕ್ಕೆ ಎಲ್ಲರೂ ಬರಬೇಕು. ದಯವಿಟ್ಟು ಬನ್ನಿ. ನೀವು, ನಿಮ್ಮ ಮಕ್ಕಳು, ನಿಮ್ಮ ತಂದೆ ತಾಯಿಯಂದಿರು ಎಲ್ಲರನ್ನೂ ಕರ್ಕೊಂಡ್ಬನ್ನಿ ನೋಡಿ. ನಮ್ಮ ರೈತರು ಹೊಸ ಕೂಡ ಹೋಯ್ತಾವೆ ನೋಡಿ.